ತಮಗೆ ಆಹ್ವಾನ ಬಂದದ್ದು, ನೀವು ಅಲ್ಲಿ ಹೋಗ್ತಾ ಇರೋದು, ಏನು ಅನ್ನಿಸ್ತಾ ಇದೆ ಎಲ್ಲವನ್ನು? ನಮಗೆ ಆಹ್ವಾನ ಬಂದದ್ದು ಬಹಳ ಸಂತೋಷವಾಗಿದೆ. ಯಾಕಂತ ಹೇಳಿದ್ರೆ ಒಂದು ಸುದ್ದಿ ಬಂದಿತ್ತು, ಕೆಲವರಿಗೆ ಮಾತ್ರ ಆಹ್ವಾನ ಅಂತ ಸುದ್ದಿ ಬಂದಿತ್ತು. ಆದ್ದರಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಯೋಧ್ಯೆಗೆ ಈ ಬಾರಿ ಅಂದರೆ ಈ ಒಂದು ಪ್ರತಿಷ್ಠಾ ಸಮಾರಂಭದಲ್ಲಿ ನಾವು ಪಾಲ್ಗೊಳ್ತೇವೆ ಎಂಬುವ ಒಂದು ವಿಚಾರ ಸಂಶಯದ ಗೊಂದಲದಲ್ಲೇ ಇತ್ತು ನಮಗೆ. ಆಮೇಲೆ ಟ್ರಸ್ಟಿನಿಂದ ನಮಗೆ ಆಹ್ವಾನ ಬಂದ ಮೇಲೆ ಬಹಳ ಸಂತೋಷವಾಯಿತು. ನಾವು ಕೂಡಲೇ ನಿರ್ಧಾರ ಮಾಡಿದೆವು, ಅಯೋಧ್ಯೆಗೆ ಹೋಗಬೇಕು, ಒಂದು ರಾಮ ಪ್ರತಿಷ್ಠಾ ಸಂದರ್ಭವನ್ನು ನಾವು ಕಣ್ತುಂಬಿ ನೋಡಬೇಕು, ಆ ಒಂದು ಐತಿಹಾಸಿಕ ಕ್ಷಣವನ್ನು ನಾವು ನೋಡಿ ಸಂತೋಷ ಪಡಬೇಕೆಂಬ ದೃಷ್ಟಿ ಇಟ್ಟುಕೊಂಡು ನಾವು ಅಯೋಧ್ಯೆಗೆ ಕೂಡಲೇ ನಾವು ವಿಮಾನದ ಟಿಕೆಟನ್ನು ಮಾಡಿಕೊಂಡು ನಾವು ಹೊರಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ನಾವು ಉಡುಪಿ ಮತ್ತು ಅಯೋಧ್ಯೆಯ ಸಂಬಂಧವನ್ನು ನೆನಪು ಮಾಡಿಕೊಳ್ಳುತ್ತಾರೆ. ನೀವು ಇಲ್ಲಿ ನಮ್ಮ ಮುಖ್ಯ ಪ್ರಾಣ ದೇವರು ನಮ್ಮ ಬೇಜಾರು ಶ್ರೀಗಳವರು ಅಯೋಧ್ಯೆಯ ಆ ಒಂದು ರಾಮ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿ ಬೇಜಾರು ಶ್ರೀಗಳವರ ಆ ಒಂದು ಪ್ರಯತ್ನ ಅದು ಬಹಳ ಇದೆ ಅಂತ ಹೇಳ್ಬೋದು. ಪ್ರಾರಂಭದಿಂದಲೂ ಅವರು ಅದಕ್ಕೋಸ್ಕರ ಹೋರಾಟ ಮಾಡಿಕೊಂಡು ಅಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡಿದ್ದು ಬೇಜಾರು ಶ್ರೀಗಳವರೇ. ಆ ಒಂದು ಸಣ್ಣ ಆ ಒಂದು ಬಾಬರಿ ಮಸೀದಿ ಆದ ಮೇಲೆ ಸಣ್ಣ ಒಂದು ಟೆಂಟ್ ಹಾಕಿದ್ರು, ಅಲ್ಲಿ ರಾಮನ ಒಂದು ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಿದ್ದು ಸಹಿತ ಅದು ಬೇಜಾರು ಶ್ರೀಗಳವರೇ. ಅವರ ಒಂದು ಪ್ರಯತ್ನ ಮತ್ತು ಇತರ ಅನೇಕರ ಪ್ರಯತ್ನದಿಂದ ಅದು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಒಂದು ಹಂತದವರೆಗೆ ನಿಂತಿತ್ತದು. ಆಮೇಲೆ ಮೋದಿಜಿಯವರ ಒಂದು ಕಾಲದಲ್ಲಿ ಒಂದು ವಿಶೇಷವಾದ ರೀತಿಯಲ್ಲಿ ನ್ಯಾಯಾಲಯದ ತೀರ್ಪು ಬಂದ ನಂತರದಲ್ಲಿ ಇವತ್ತು ನಾವೆಲ್ಲರೂ ಸಹಿತ ರಾಮ ಮಂದಿರವನ್ನು, ಸುಂದರವಾದ ಒಂದು ರಾಮ ಮಂದಿರವನ್ನು ನೋಡತಕ್ಕಂತಹ ಒಂದು ಯೋಗ ನಮಗೆ ಒದಗಿ ಬಂದಿದೆ. ಪ್ರತಿಮೆ ನೋಡುವಾಗ ಏನಿಸುತ್ತೆ? ಈಗ ನಿನ್ನೆ ಚಿತ್ರ ಬಿಡುಗಡೆ ಮಾಡಿದ್ದಾರೆ, ಬಹಳ ಸುಂದರವಾಗಿದೆ ಪ್ರತಿಮೆ. ಆ ಮುಖ, ಆ ನಗುವಿನ ಮುಖ, ಆ ಮಂದಸ್ಮಿತ, ಆ ದೇಹದ ಒಂದು ಲಕ್ಷಣಗಳು ನೋಡಿದಾಗ ನಮಗೆ ರಾಮದೇವರನ್ನೇ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ ಎಂಬತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಮೂಡಿ ಬಂತು. ಕರ್ನಾಟಕದಿಂದ ಹೋಗ್ತಾ ಇದೆ ಪ್ರತಿಮೆ, ಅದು ನಮಗೆ ಬಹಳ ಒಂದು ಹೆಮ್ಮೆ ಅಂತ ಹೇಳಿದರೆ, ಅಯೋಧ್ಯೆಯಲ್ಲಿ ಪ್ರತಿಷ್ಠೆಗೊಳ್ಳತಕ್ಕಂತಹ ರಾಮ ಅದು ನಮ್ಮ ಕರ್ನಾಟಕದಿಂದ ಹೋಗಿರ್ತಕ್ಕಂತಹ ರಾಮನ ಪ್ರತಿಮೆ ಅದು ನಮಗೆ ಭಾಳ ಹೆಮ್ಮೆ. ಯಾಕಂತ ಹೇಳಿದರೆ ಅದು ಶಾಶ್ವತವಾಗಿರ್ತಕ್ಕಂತಹ ಪ್ರತಿಮೆ, ಅದು ಅಲ್ಲಿ ಇರತಕ್ಕಂತಹ ಪ್ರತಿಮೆ. ಯಾವಾಗ ನೋಡಿದಾಗ ನಮ್ಮ ಊರಿನಿಂದ, ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂತಹ, ನಮ್ಮ ರಾಜ್ಯದ ಶಿಲ್ಪಿ ಕೆತ್ತಿರ್ತಕ್ಕಂಥ ಅಷ್ಟು ಸುಂದರವಾಗಿ ಮೂಡಿ ಬಂದಿರತಕ್ಕಂತಹ ಪ್ರತಿಮೆ ಅಯೋಧ್ಯೆಯಲ್ಲಿ ಪ್ರತಿಷ್ಠೆಗೊಳ್ಳಲಿಕ್ಕಿದೆ, ಪ್ರತಿಷ್ಠೆವಾಗಿದೆ ಎಂಬುವ ಒಂದು ಚಿಂತನೆ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಆದ್ದರಿಂದ ಇದೊಂದು ಹೆಮ್ಮೆಯ ವಿಷಯ ಅಂತ ನಾವು ಹೇಳಬಹುದು. ಈಗ ಎಲ್ಲರಿಗೆ ಖುಷಿ ಆಹ್ವಾನ ಬಂದವರಿಗೆ, ಕೆಲವರು ಆಹ್ವಾನ ಇದ್ದೂ ಹೋಗುವುದಿಲ್ಲ, ಅವರ ಬಗ್ಗೆ ನಾನೇನು ನೋ ಕಮೆಂಟ್ಸ್. ಅಂದರೆ ಅವರಿಗೆ ದೇವರೇ ಬುದ್ಧಿ ಕೊಡಬೇಕು, ದೇವರೇ ಭರಿಸ್ತಾರೆ ತಿರುಗಿ ಅವರನ್ನು, ಅಷ್ಟೇ ನಾವು ಹೇಳಬಲ್ಲೆವು ಅಷ್ಟೇ. ಲಾಲ್ ಪ್ರಸಾದ್ ಯಾದವ್ ಅವರ ಕನಸಲ್ಲಿ ರಾಮ ಬಂದು ಹೇಳಿದಾನಂತೆ ಹೋಗಬೇಡ ಅಂತ ಹೇಳಿ. ಅದೆಲ್ಲ ಸುಳ್ಳು ಸುದ್ದಿ ಅಷ್ಟೇ, ಅವರವರ ಇದಷ್ಟೇ ಅವರದು. ಹಾಗೆಲ್ಲ ರಾಮದೇವರು ಯಾರಿಗೂ ಸಹಿತ ಕನಸಲ್ಲಿ ಬರಬೇಡ ಅಂತ ಯಾರು ರಾಮದೇವರು ಯಾರಿಗೂ ಹೇಳುವುದೂ ಇಲ್ಲ. ಬರಬೇಕಂತ ಹೇಳ್ತಾನೆ ಹೊರತು ಬರಬೇಡ ಅಂತ ಯಾರೂ ಹೇಳೋದಿಲ್ಲ ರಾಮದೇವರು. ದಿಗ್ವಿಜಯ್ ಸಿಂಗ್ ಅವರು ಆ ಮೂರ್ತಿ ನೋಡಿ ಕಮೆಂಟ್ ಮಾಡಿದ್ದಾರೆ, ಅದು ರಾಮನಾಗಿ ಇಲ್ಲ ಅಂತ. ಅದು ಯಾಕೆ ಹಾಗಾದರೆ ದಿಗ್ವಿಜಯ್ ಸಿಂಗ್ ರಾಮನ್ ನೋಡಿದ್ದಾರೆ? ಹಾಗಾದರೆ ಅವರು ನೋಡಿದರೆ ಹೇಳಿರಲ್ಲ, ಹೇಗಿದ್ದಾರೆ ನೋಡಿ ಅವ್ರು ಹೇಳಿ, ಅವರ ಹತ್ತಿರ ಮಾಡುವ ನಾವು, ಪರವಾಗಿಲ್ಲ. ಯಾಕೆ ಈ ಥರ ಹೇಳ್ತಾರೆ ಅಂತ? ಒಂದು ರೀತಿಯಲ್ಲಿ ಅದು ಏನಂತ ಹೇಳಿದರೆ, ಒಂದು ರೀತಿಯಲ್ಲಿ ನಮ್ಮೆಲ್ಲ ಹಿಂದೂಗಳು ಒಂದು ರೀತಿಯಲ್ಲಿ ಒಟ್ಟಾಗ್ತಾ ಇದ್ದಾರೆ ಈಗ ಒಂದು ಹಂತದಲ್ಲಿ. ಅದನ್ನು ಒಂದು ರೀತಿ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ಇದೆಲ್ಲವೂ ಒಂದು ಹಿಂದೂಗಳು ಒಟ್ಟಾಗಿ ಬಿಟ್ಟರೆ ಒಂದು ವೋಟ್ ಬ್ಯಾಂಕ್ ಅದೇನೊಂದು ಇರ್ತದೆ, ಅದು ಹಾಳಾಗಿ ಹೋಗುತ್ತೆ ಎಂಬತಕ್ಕಂಥ ಭಾವನೆ ಇರ್ಬೋದು ಅವರಲ್ಲಿ. ಆ ನಿಟ್ಟಿನಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಮೊನ್ನೆ ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು, ರಾಮನ ಯಾವುದೋ ಒಂದು ಗೊಂಬೆ ಇಟ್ಟಿದ್ರಲ್ಲಿ ಹಾಗೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಹೀಗೆ ನಾನಾ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದರೆ ಎಲ್ಲವೂ ಸಹಿತ ನಿರಾಸೆ ಅಷ್ಟೊಂದು ಪ್ರತೀಕ ಅಷ್ಟೇ, ಅವೆಲ್ಲ ನಿರಾಸೆ ಹೊಂದಿದ್ದಾರೆ ಅವರೆಲ್ಲರೂ ಸಹಿತ. ಒಳಗಿನಿಂದ ರಾಮನ ಬಗ್ಗೆ ಭಕ್ತಿ ಇರ್ಬೋದು ಅವರಿಗೆ, ಆದರೆ ಹೊರಗೆ ಹೇಳಬೇಕಾದ್ರೆ ಅದು ಈ ಪ್ರತಿಪಕ್ಷ ಅವರ ಪ್ರಕಾರ ಈ ಪಕ್ಷದವರ ಕಾಲದಲ್ಲಿ ಆಗ್ತಾ ಇದೆ ಎಂಬತಕ್ಕಂತಹ ಒಂದು ಭಾವನೆ ಇರ್ಬೋದು ಅವರಲ್ಲಿ. ಆ ನಿಟ್ಟಿನಲ್ಲಿ ನಾನಾ ತರಹದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ತಲೆಕೆಡಿಸುವ ಪ್ರಸಂಗ ಇಲ್ಲ ನಮಗಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.